ಕಟ್ಟಿಗೆ ತಗೊಂಡು ಕಟ್ಟಿಗೆ ಎಲ್ಲ ಅನ್ನ ಸೇರ್ಬೇಕು. ಹಾವು ಹಾವು ಐತ್ರಿ ಅದ ಇವ್ರ ಕಡ್ಡೆ ಕಟ್ಟಿಗೆ ರೌಂಡ್ ಹಾವು ಕಟ್ಟಿಗೆ ಒಳಗಡೆ ಅದೆಲ್ಲ ವಿಷ ಬಿಟ್ಟೈತ್ರಿ. ಅಡಿಗೆ ಮಾಡಕ್ ಕಲ್ಸಾಕತ್ತಾರ. ಆ ಕಟ್ಟಿಗೆ ಒಳಗಡೆ ಆಗೋದು ಗೊತ್ತಿಲ್ಲ. ಅದು ಔಡಲ್ ಕಟ್ಟಿಗೆ ರೀ. ಔಡಲ್ ಕಟ್ಟಿಗೆ ಒಳಗ ಅನ್ನಕ್ಕಂತ ಬಿಡ್ತಾನಿಲ್ರಿ. ಅಟ್ಟ ಬಿಡ್ತಾನಿಲ್ಲ ಅನ್ನಕ್ಕೆ. ಅಷ್ಟರ ಕಾಲಿದು ಅದು ಅಂದ್ರೆ ದೇವ್ರ ಪವಾಡ ಇದೆ. ಪವಾಡ ಇದೆ. ಪ್ರತಿ ಅಮಾವಾಸ್ಯೆಗೆ ಪ್ರತಿ ಅಮಾವಾಸ್ಯೆಗೆ ನೀವು ಒಬ್ಬ ರೈತರಿ ಒಬ್ಬ ರೈತ ಭಕ್ತರ ದಾನ ಮಾಡ್ತಾರೆ. ಎಷ್ಟು ಅಂದಾಜು ಎಷ್ಟು ಜನಕ್ಕೆ ಮಾಡ್ತಾರೆ? ಒಂದು 1000 ಜನಕ್ಕೆ. ಪ್ರತಿ ಅಮಾವಾಸ್ಯೆ ಒಂದು 1000 ಜನಕ್ಕೆ ಪ್ರಸಾದ ಹೋಗ್ತಾರೆ. ಆಮೇಲೆ ಇಲ್ಲಿ ಗರ್ಗದ ಮಡಿವಾಳಾಚರು ಇದ್ದಾರೆ. ಅವರು ಇಲ್ಲಿಗೆ ಬರ್ತಿದ್ರು ಅನ್ನೋದು ಆಗಿನ ಕಾಲದಲ್ಲಿ ವೀರಭದ್ರ ದೇವರದ ಮೊದಲನೇ ಅವತಾರ ವೀರಭದ್ರ, ಎರಡನೇ ಅವತಾರ ಮಡವಾಳಜ್ಜ. ನನ್ನ ಮೂಲ ಅವತಾರ ಇಲ್ಲಿ ಇದೆ ಅಲ್ಲ, ನಾನು ಬೇಡ ಅಂತ ಹೇಳಿ ಗರಗಕ್ಕೆ ಹೋಗಿದೆ. ಇದು ಮೊದಲನೇ ಅವತಾರ. ಎರಡನೇ ಅವತಾರ ದಿನ ದಿನ ಆರೋಗ್ಯ ತರೋ ಆರ್ಕೆಜಿ ಸೂಪರ್ ಆರ್ಕೆಜಿ ತುಪ್ಪ ಮಡಿವಾಳಜ್ಜ. ನನ್ ಮೊದಲೇ ಅವತಾರ ಎಲ್ಲಾ ಕಾಯಿಲೆ ನಾನು ಇರುತ್ತ ಅಂತೇಳಿ ಗರಗಕ್ಕೆ ಹೋದ್ರೆ. ಮಡಿವಾಳಜ್ಜರು ದೇಶ ಪರ್ಯಟನೆ, ಪ್ರಪಂಚ ಪರ್ಯಟನೆ ಮಾಡ್ತಾರೆ. ಹೌದು, ಪ್ರಪಂಚ ಪರ್ಯಟನೆ ಮಾಡಿದಾಗ ಇಲ್ಲಿಗೂ ಕೂಡ ಬಂದಿದ್ರು ಅನ್ನೋದು ಕುರುಗಳು ಇದೆ. ನಮ್ಮಲ್ಲಿ ಮಲ್ಲಾದೇವ್ರ ಅಂತ ಒಂದು ಮಣಿತಾನಿದೆ. ಅವ್ರ ಮನೆ ಬಂದು ಪ್ರಸಾದ ಮಾಡ್ಕೊಂಡ್ರಿ. ಯಾರೋ ಮಡಿವಾಳಜ್ಜ ಇಲ್ಲಿ ಅವ್ರ ಮನೆ ಇದೆಯಾ? ಇದೆ ರೀ, ಇದೆಯಾ? ಈಗ ಅವ್ರ ಹೆಚ್ಚು ಕಡಿಮೆ ಯಾರು ಇಲ್ಲ. ಅದಾದ್ಮೇಲೆ ಸರ್, ಇವಾಗ ಇಲ್ಲಿ ಬರುವ ಭಕ್ತರುಗಳಿಗೆ ತೇರು ಎಳಿತಾರಲ್ಲ, ಅವ್ರು ಯಾವ ತರ ಇರ್ಬೇಕು? ಈಗ ತೇರು ಎಳಿಯಕ್ಕೆ ಇಂತ ಹಿಂಗಿರ್ಬೇಕು, ಈ ತರ ಇರ್ಬೇಕು ಶುದ್ಧವಾಗಿದೆ, ಬೆಟ್ಟ ಗಿಟ್ಟ ಅಂತ ಏನಿಲ್ಲ ಅಂತ ಆತರ ಏನೋ ಇಲ್ಲ. ಜಾತ್ರೆ ಮೇಲೆ ಕಾಮನ್ ಇದ್ದೇ ಇರುತ್ತೆ. ಅದಾದ್ಮೇಲೆ ಈ ನಿಮ್ಮ ರಥ ಇರುತ್ತಲ್ವಾ, ಮೇಲೆ ಕೆಲವು ಬಾಳೆಹಣ್ಣು ಎಲ್ಲ ದೇವರಿಗೆ ಎಸಿದ್ದಾರೆ. ಅದು ಅದ ಪ್ರತೀತಿ ಏನೋ ಅದೇನೋ ಅದೇ ಇಲ್ಲ, ಅವರು ಹರಕೆ ಕಟ್ಕೊಂಡು ಎಸಿತಾರೆ. ಬಾಳೆಹಣ್ಣು, ಬಟಾಟೆಯನ್ನು ಹಿಂಗೆಲ್ಲ ಹರಕೆ ಹೊತ್ಕೊಂಡು ದೇವ್ರ ಮೇಲೆನೆ ಹೊಡಿತಾರೆ. ಎಸಿತಾರೆ ಮೇಲೆ ಹಿಂಗೆ ಎಸಿದ್ರೆ ಅಷ್ಟೇ ರೀ, ಅಷ್ಟೇ ಸಂಕಲ್ಪ ಮಾಡ್ಕೊಂಡು ಎಸಿತಾರೆ. ಇವಾಗ ಇಲ್ಲಿ ಈ ದೇವಸ್ಥಾನ ಇಲ್ಲಿ ನಾವು ಕೆಲವು ಮೊನ್ನೆ ಕಾಕತಿಗೆ ಹೋಗಿದ್ವಿ. ಅಲ್ಲಿ ಒಂದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ 2 ನಂದಿ ಇಟ್ಟಿದ್ರು. ಅದು ವಿಶೇಷ ಆಯ್ತಾ. ಇಲ್ಲಿ ಒಂದು ನಂದಿ ಇದೆ. ಈ ನಂದಿ ಮುಖ ವೀರಭದ್ರೇಶ್ವರ ದೇವರನ್ನ ನೋಡ್ತಾ ಇದ್ದಾರೆ. ಇದ್ರ ಒಂದು ಏನ್ ಬರುತ್ತೆ? ಇಲ್ಲ, ಅದೊಂದು ದ್ವಾರಪಾಲಕರು ಅಂತಾರೆ. ದ್ವಾರಪಾಲಕರು ಟೈಪ್ ಅದ್ರ ನಂದಿ ಮೂರ್ತಿ ಇಟ್ಟಿದ್ರು. ಇದು ಇವಾಗ ಇಲ್ಲಿ ಈ ಭಾಗದಿಂದ ಹಳೆ ಕಾಲ, ಈ ಭಾಗದಿಂದ ಹಳೆ ಕಾಲ ಜಕಣಾಚಾರ್ಯನೇ ಕಟ್ಟಿರೋದು. ಹೌದು, ಮೂರ್ತಿನ ಅವಾಗಿಂದ ನಾವೇನ್ ಅಂದ್ರೆ ಈ ಇವ್ರು ಯಾರಪ್ಪ, ಈ ಜಕಣಾಚಾರ್ಯ ಡಕಣಾಚಾರ್ಯ ಶಿಲ್ಪಿಗಳು ಕಟ್ಟಿದ ದೇವಸ್ಥಾನ. ಪ್ರಿಯ ಸ್ನೇಹಿತರೆ ನೋಡಿ, ಈ ದೇವಸ್ಥಾನ ಬಂದು ಜಕಣಾಚಾರಿ ಕಟ್ಟಿದಂತ ದೇವಸ್ಥಾನ. ಜಕಣಾಚಾರಿಗಳಂದ್ರೆ ಅವ್ರ ಬಗ್ಗೆ ನಾವೇನ್ ಹೇಳ್ಬೇಕಾಗೇನೇ ಇಲ್ಲ. ಅವರೊಬ್ಬ ಶಿಲ್ಪಿ. ಅವರ ಕೈನಲ್ಲಿ ಸುಮ್ನೆ ಕೊಡಲಿ ಹಿಡ್ಕೊಂಡ್ರೆ ಸಾಕು, ಶಿಲ್ಪಿ ಇದೇ ತರ ಬರ್ಬೇಕು ಅಂತೇಳಿ ಆಗ್ತಿದಂತ ಆ ಜಕಣಾಚಾರ್ಯ ಇದಾರಲ್ಲ, ಅವ್ರು ಕಟ್ಟಿದಂತ ಈ ದೇವಸ್ಥಾನ ಸುಮಾರು 400-500 ವರ್ಷದ ಇತಿಹಾಸ ಆಯ್ತಾ. ಸೊ ಈ ಇತಿಹಾಸವುಳ್ಳ ಈ ದೇವಸ್ಥಾನಕ್ಕೆ ನಮ್ಮ ಹರಕೆನೂ ಕೂಡ ಇದೆ. ಏನು ಅಂತ, ನಾವು ಇಲ್ಲಿಗೆ ಬರೋದಕ್ಕೆ ನಾವು ತುಂಬಾ ವರ್ಷದಿಂದ ಇಲ್ಲಿ ಬರ್ಬೇಕು ಅಂತ ಇದ್ವಿ, ಬಟ್ ಇವಾಗ ಬಂದಿದೆ ಅಂದ್ರೆ ಅವರ ಅಪ್ಪಣೆ ಹೋಗ್ಬೇಕು, ನೀನ್ ಮಾಡೋ ಅನ್ನೋ ಒಂದು ಉದ್ದೇಶ ಇದ್ದೇ ಇರುತ್ತೆ. ಎಲ್ಲ ಸಮಯ ಕೂಡಿ ಬರ್ಬೇಕು ಆಯ್ತಾ. ಸೊ ಅದಕ್ಕೆ ನಮ್ ದೇವರು ಇಲ್ಲಿ ಕರ್ಸ್ಕೊಂಡಿದೆ ಅಂತ ನಮ್ಮ ಒಂದು ನಂಬಿಕೆ, ನಮ್ಮ ಒಂದು ವಿಶ್ವಾಸ ಇದೆ. ಸೊ ಅದಾದ್ಮೇಲೆ ಇಲ್ಲಿ ಭಕ್ತರು ನಿಮ್ಗೆ ಯಾವ ತರ ಬೆಂಬಲ ಕೊಡ್ತಾರೆ ಸರ್? ಇಲ್ಲ, ಎಲ್ಲಾ ಕೆಲಸಕ್ಕೂ ನಮ್ಗೆ ಬೆಂಬಲ ಕೊಡ್ತಾರೆ. ಯಾಕಂದ್ರೆ ಇದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಿಮ್ಮ ಸೇವೆ ಒಂದು ಪುಣ್ಯ, ಅದು ನೀವು ಸೇವೆ ಮಾಡಿದ ಒಂದು ಪುಣ್ಯ. ಜನ ಬಂದು ಅದಕ್ಕೆ ಆ ಹರಕೆನ ಕಟ್ಕೊಂಡು ಈ ತರ ನಡ್ಕೊಳ್ಳೋದು ಒಂದು ಪುಣ್ಯ ಅಲ್ವಾ? ಪ್ರತಿ ವರ್ಷ ಸರ್ ಶ್ರಾವಣದೊಳಗೆ 1 ತಿಂಗಳು ಕಂಟಿನ್ಯೂ ಬೆಳಗ್ಗೆ ಪತ್ರಿ ಹರಿಸುದು, ಪ್ರತಿ ಮನೆಯೊಳಗೆ ಒಬ್ರು ಬರ್ತಾರೆ. ಶ್ರಾವಣ ಸ್ಟಾರ್ಟ್ ಆಗ್ತಂದ್ರೆ ಒಬ್ರು 2ನೇ ವಾರಕ್ಕೆ ಡಬಲ್ ಪ್ರಸಾದ
ಡಬಲ್ ಇವರೆಲ್ಲ ಊಟ ಮಾಡ್ಸು. ಇಲ್ಲಿ ಹೆಂಗೈತ್ರಿ ಶ್ರಾವಣದಾಗ ಪ್ರತಿದಿನ ರುದ್ರಾಭಿಷೇಕ ಪ್ರತಿಯೊಂದು ಮನೆಯವರು ಪ್ರಸಿದ್ಧವಾದಂತ ಬಟ್ಟೆಗಳನ್ನ ಹಾಕೊಂಡ್ ಬರ್ತಾರೆ. ಓಕೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಯಾರ್ದ ಪೂಜೆ ಇರ್ತೈತಲ್ಲ ಭಕ್ತರದು ಅವ್ರ ಮನೆಯೊಳಗೆ ಪ್ರಸಾದ ಇರ್ತದೆ ಒಂದು ತಿಂಗಳವರೆಗೆ. ಒಂದು ತಿಂಗಳವರೆಗೆ. ಅವ್ರ ಮನೆಯೊಳಗ ಹೋಗಿ ಪ್ರಸಾದ ಮಾಡ್ತಾರೆ. ಹೌದಾ? ಇಲ್ಲಿ ಮಾಡ್ಸಂಗಿಲ್ಲ. ಅವ್ರ ಮನೆ ಇಲ್ಲಿ ಮಾಡ್ಸೋರು ಹೊರಗೆ ಪರಸ್ಥಳದವ್ರು ಬಂದವ್ರು ಮಾಡಿಸ್ತಾರೆ. ಇಲ್ಲಿ ಓಕೆ ಊರನ್ನ ಏನ್ ಭಕ್ತರವ್ರಲ್ರಿ ಅವ್ರ ಮನೆಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಪ್ರಸಾದ ಮಾಡ್ತಾರೆ. ಈ ದಿನ ಒಬ್ಬೊಬ್ರು ಪಾಳೆ. ಒಬ್ರು ಇಬ್ರು 3 ಜನ ಈ ತರ ಟೈಮ್ ಬಂದಾಗ ಹೆಚ್ಚಿಗೆ ಮಾಡ್ತಾರೆ. ಓಕೆ. 3 ಜನ ಒಂದ್ ದಿವಸಕ್ಕೆ. ಆಮೇಲೆ ನವರಾತ್ರಿ ಒಳಗ ಬಿಡಿ ಜವಳಿ ಅವ್ರು ಬಂದ ಹೌದು. ನವರಾತ್ರಿ ದೀಪ ಅವ್ರ ಹಾಕ್ತಾರೆ. ಬಿಡಿ ಜವಳಿ ಅಂತ ಅವ್ರು ಆದ್ರೆ ಇಲ್ಲ ಒಂದ್ ಘಟನೆ ಹೇಳ್ರಿ. ಅದು ಬಿಡಿ ಜವಳಿ ಅವ್ರು ಅಂತಂದ್ರೆ ಒಂದು 200 ವರ್ಷದ ಹಿಂದೆ ಓಕೆ 2 ವರ್ಷದ ಹಿಂದೆ ಇತಿಹಾಸದ ಇತಿಹಾಸ. ಓಕೆ ಜವಳಿ ವ್ಯಾಪಾರ ಮಾಡ್ಕೊಂತ ಅವರು ಅಲ್ಲದ ಅಲ್ಮಾರಿ ಜನಾಂಗ ಅಲಮಾರಿ ಜನ. ಅಲ್ಮಾರಿ ಜನ ಬಟ್ಟೆ ಮಾರ್ಕೊಂತ ಅಡ್ಡಾಡ್ತಾ ಹೋಗ್ತಾ ಇದ್ದಾಗ ಇಲ್ಲಿ ನಮ್ಮೂರಿಂದ ಮುಂದೊಂದು 2 ಕಿಲೋಮೀಟರ್ ಒಂದು ಹಳ್ಳ ಇದೆ ಓಕೆ ಕೊಟಬಾಗಿ ಅಂತ ಹೇಳಿ. ಆ ಹಳ್ಳ ದಂಡಿಗೆ ಅವರು ರಾತ್ರಿ ಹೊತ್ತಿನೊಳಗ ಅಡಿಗೆ ಮಾಡಕ್ ಅಡಿಗೆ ಮಾಡಿ ಏನೋ ಪ್ರಸಾದ ಮಾಡ್ಬೇಕಂತೇಳಿ ಇದನ್ ಮಾಡಿ ಕಾಸ ಅಲ್ಲಿ ಹಾಟಿಂಗ್ ಮಾಡಿ ಹಳ್ಳದ ದಂಡಿ ಅದ ಹಳ್ಳದಲ್ಲಿ ಹಳ್ಳದ ದಂಡಿಗೆ ಅಲ್ಲೇ ಪ್ರಸಾದ ಮಾಡ್ಕೊಂಡು ಅಲ್ಲೇ ಹಾಟಿಂಗ್ ಮಾಡ್ಕೊಂಡು ಮುಂದೆ ಹೋಗಾರ ಅವ್ರು ಓಕೆ ರಾತ್ರಿ ಹೊತ್ತಿನ. ಅಡಿಗೆ ಮಾಡಕಂತ ಒಂದು ತಿರುವ ಕಡಿಗೆ ತಗೊಂಡಾರ ಅವ್ರು. ಓಕೆ ಅದ ಒಳಗೆ ಹುಟ್ಟ ಚಮಚ ಏನ್ ಇರಂಗಿಲ್ಲ ಅಲ್ಲಿ. ಓಕೆ ಒಂದ್ ಕಟ್ಟಿಗೆ ತಗೊಂಡು ಕಟ್ಟಿಗೆಲೆ ಹಿಂಗ ಎಲ್ಲ ಅನ್ನ ತಿರುಗಿದೆ. ಹಾವು ಹಾವು ಐತ್ರಿ ಅದ. ಇವ್ರು ಕಡ್ಡಿ ಅಲ್ಲ ಕಟ್ಟಿಗೆ ರೌಂಡ್ ಹಾವು. ಕಟ್ಟಿಗೆ ಒಳಗಡೆ ಅದೆಲ್ಲ ವಿಷಯ ಬಿಟ್ಟೈತ್ರಿ. ಅವ್ರೆಲ್ಲ ಅಡಿಗೆ ಮಾಡಕ್ ಕಲ್ಸಾಕತ್ತಾರ. ಆ ಕಟ್ಟಿಗೆ ಒಳಗಡೆ ಆಗೋದು ಗೊತ್ತಿಲ್ಲ. ಅದು ಔಡಲ್ ಕಟ್ಟಿಗೆ ರೀ. ಉಡಲ್ ಕಟ್ಟಿಗೆ. ಔಡಲ್ ಕಟ್ಟಿಗೆ ಒಳಗ ಅದ ಒಳಗ್ ಕೊಳವಿ ಟೈಪ್ ಇರತ್ರಿ. ಅದ ಅವ್ರಿಗೇನು ಕೈ ಸಿಕ್ಕತಿ ಅವ್ರ ಹಾವು ಕೊಟ್ಟೈತಿ ಎಲ್ಲ ಅನ್ನ ಎಲ್ಲ ತಿರುಗಾರ ಎಲ್ಲ ವಿಷಯ ಬಿಟ್ಟೈತಿ. ಓಕೆ ಅವ್ರು ವಿಷಯ ಬಿಟ್ಟಿದ್ದು ನಮ್ಮ ಅಜ್ಜಾರು ನಮ್ಮ 2ನೇ ತಲೆ ಮಾರಿ ಅಜ್ಜ ನಮ್ಮ ಅಜ್ಜ ಅವ್ರಿಗೆ ಹಲ್ಲಿ ಶಕನ ಗೊತ್ತಾಗ್ತಿತ್ತು. ಹೌದಾ? ಇಲ್ಲಿ ಕಟ್ಟಿ ಮೇಲೆ ಕೂತಾಗ ಅವ್ರಿಗೆ ಹಲ್ಲಿ ನೋಡೋದ್ರಿ. ಹಲ್ಲಿ ಶಕನ ಗುರ್ತಾಗಿ ಅವರು ಇಲ್ಲ ಹಳ್ಳ ದಂಡಿಗೆ ಕುಂತಾರೆ ಭಕ್ತರು ಅಲ್ಲಿ ಪ್ರಸಾದ ಮಾಡಕ್ ಕುಂತಾರ ಅವ್ರ ಒಂದು ವಿಷಯ ಬಿಟ್ಟೈತಿ ಹಾವ ಅಲ್ಲಿ ಹೇಳಿ ಇಲ್ಲಿಂದ ಒಂದಿಬ್ರು ಆಗಿನ ಟೈಮ್ ಪೈಲ್ವಾನ್ ಬಾಳ ಒಂದಿಬ್ರು ಪೈಲ್ವಾನ್ ಹೋಗ್ರಿ ಪ್ರಸಾದ ಮಾಡ್ಬಿಡ ಅವ್ರು ಭಯತೆ ತಕ್ಕ ಒಳಗೆ ನೀವು ಹೋಗ್ಬೇಕು ಇಲ್ಲಿಂದ ಕಳ್ಸಿದ್ರಂತ ಆಜ್ಞೆ ಮಾಡಿ ಎಲ್ಲ ರೆಡಿ ಮಾಡಿ ಅವ್ರು ಹೋಗಿ ಹಿಂಗ ಊಟ ಮಾಡೋ ಟೈಮ್ ಕನ ಕರೆಕ್ಟ್ ಆಗಿ ಇವ್ರು ಅಲ್ಲಿ ಏನಿಬ್ರು ಕಳ್ಸಿದ್ರಲ್ಲ ಹೋಗಿ ಟಚ್ ಆಗ್ಯಾರ. ಓಕೆ ಆ ಟೈಮ್ದೊಳಗ ಅವ್ರು ಪ್ರಸಾದ ಮಾಡ್ಬೇಕನ್ನೋ ಟೈಮ್ದಾಗ ಇವ್ರಲ್ಲಿ ಹೋಗಿ ಮುಟ್ಟಿದ್ಮೇಲೆ ಇಲ್ಲ ಹಿಂಗೈತಿ ಅಜ್ಜಾರ್ ಹೇಗೆ ಕಳ್ಸ್ಯಾರ ಪ್ರಸಾದ ಮಾಡ್ಬೇಡ್ರಿ. ಆಮೇಲೆ ಅವ್ರ ದೀಪ ಅದೆಲ್ಲ ಹಚ್ಚಿ ದೀಪ ಹಚ್ಚಿ ನೋಡಿ ನೋಡಿದಾಗ ಎಲ್ಲ ಅನ್ನೆಲ್ಲ ಹಚ್ಚಬೇಕಾಗಿತ್ತಂತ. ಹೌದಾ? ಹೌದಾ? ಅವ್ರ ಮತ್ತೆ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದು ದೇವಸ್ಥಾನ ಇಲ್ಲೇ ಪ್ರಸಾದ ಮಾಡಿಸಿ ಇಲ್ಲೇ ದೇವಸ್ಥಾನ ಇಲ್ಲೇ ಕರ್ಕೊಂಡ್ ಬಂದ 50 ಜನ ಅವತ್ತು ಸಾಯಿದ್ರು ಅವ್ರು. ಟೋಟಲ್ ಫ್ಯಾಮಿಲಿ ಅಲ್ಲ ರೀ. ಅವಾಗಿಂದ ಇನ್ನೂ ಮಟಾರ ಅವ್ರು ಪ್ರತಿ ವರ್ಷ ನವರಾತ್ರಿ ಒಳಗ್ ಬಂದು ದೀಪ ಹಾಕಿ ಅವ್ರಾಗೆ ಬಂದ ದೀಪ ಹಾಕಿ ಅವ್ರ ದೀಪ ಹಾಕಿದ್ಮೇಲೆ ನಾವೆಲ್ಲ ಅವ್ರ ದೀಪ ಹಾಕ್ತೇವೆ ಅಲ್ಲಿ ತನಕ ಹಾಕಂడి ಅಲ್ಲ ಅವ್ರ ಆ ಕಾರ್ಯಕ್ರಮ ಅವತ್ತಿನಿಂದ ನಡ್ಸ್ಕೊಂತ ಬಂದಾರೆ. ಅವಾಗ ಆ ಕಾಲದಿಂದಲೇ ಅಲ್ಲ ನೋಡಿ ವಿಷ ಹಾಕಿದ್ದು ದೇವರು ಬಂದು ಅಲ್ಲಿ ರೂಪದಲ್ಲಿ ನಿಜ ಅದ್ಭುತ ಅದು. ಇಂತ ನೋಡಿ ವೀಕ್ಷಕರೇ ಈ ತರ ನಾನು ಕೇಳಿಲ್ಲ ಇವತ್ತು ಕೇಳ್ತಾ ಇದ್ದೀನಿ. ಇದು ನಿಜವಾಗ್ಲೂ ಈ ಘಟನೆ ಸತ್ತು ಮರುಗಿರುವಂತ ಘಟನೆ. ನಿಜವಲ್ಲ ದೇವರು ಯಾರು ಇಲ್ಲ ಅಂತೀವಿ ನಾವು ಇದೆ ಅಂತೀವಿ. ಆ ಉಸಿರಲ್ಲಿ ನಡೆಯೋ ಘಟನೆ ತಪ್ಪಿಸೋದ್ರಲ್ಲಿ ದೇವ್ರು ಇದ್ದಾನೆ ಅಂತ ನಾವು ನಂಬಲೇಬೇಕು. ಸೊ ನಿಜವಾಗ್ಲೂ ಆ ಮನೆತನ ಈಗಲೂ ನಡ್ಕೊಂಡಿದೆ. ಪ್ರತಿ ನವರಾತ್ರಿ ಹಿಂದಿನ ದಿನ ಬಂದ್ರೆ ಇಲ್ಲಿ